ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕು ಮಿನಿ ಕಿಚನ್. ಬರೀ ಇವತ್ತು ವೀಡಿಯೋದೊಳಗೆ ಏನು ಸ್ಪೆಷಲ್ ಇದೆ ಅಂತ ನೋಡೋಣ. ನಾನು ಇವತ್ತು ಒಂದು ಸ್ಪೆಷಲ್ ಆದಂಥ ವೀಡಿಯೋ ತೊಗೊಂಬಂದಿದ್ದೀನಿ ರೀ. ಅದು ಯಾಕಪ್ಪ ಅಂತಂದ್ರೆ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಐತೆ ಅಂಥೇಳಿ ನಮಗೆ ಮಾತ್ರ ವಿಡಿಯೋ ಮಾಡೋರಿಗೆ ಅಷ್ಟೇ ಗೊತ್ತು ರೀ. ಆಮೇಲೆ ರೀಲ್ಸ್ ಮಾಡೋದು ಎಷ್ಟು ಕಷ್ಟ ಐತೆ ಅಂಥೇಳಿ ರೀಲ್ಸ್ ಮಾಡೋರಿಗೆ ಗೊತ್ತಿರ್ತೈತೆ ರೀ. ಆಮೇಲೆ ಅದು ವಿಡಿಯೋ ಮಾಡಬೇಕಪ್ಪ ಅಂದ್ರೆ ಯಾರಾದರೂ ಒಬ್ಬರು ಫೋನ್ ಹಿಡಿಲೇಬೇಕು ರೀ. ಆಮೇಲೆ ಒಬ್ಬೊಬ್ಬರು ಬರ್ತಾರೆ ಫೋನ್ ಹಿಡಿಯೋಕೆ. ನಮ್ಮ ತಂಗಿನೇ ಬರೋಲ್ಲ ರೀ, ನಮ್ಮ ಮನುಷ್ಯನಪ್ಪ ಸ್ವಲ್ಪ ಫೋನ್ ಹಿಡಿ ಅಂತಂದ್ರೆ. ಹಾಗಾಗಿ ನಾನು ನಮ್ಮ ಮಮ್ಮಿ ಇಬ್ಬರೇ ಕೂಡಿ ಒಬ್ಬರು ಫೋನ್ ಹಿಡಿತೀವಿ, ಒಬ್ಬರು ಮಾತಾಡ್ತೀವಿ ರೀ. ಹಾಗಾಗಿ ಮತ್ತು ನನಗೆ ಈ ರೀತಿ ಕಿಟಕಿ ಮುಂದೆ ಮಾತಾಡೋದು, ಆಮೇಲೆ ಆ ಕಡೆ ಈ ಕಡೆ ಮನಿದ್ರೆಲ್ಲ ನೋಡ್ತಾರಲ್ಲ, ಸ್ವಲ್ಪ ಮುಜುಗರ ಆದಂಗೆ ಆಕೈತೆ ರೀ. ಹಾಗಾಗಿ ಅದೆಲ್ಲ ಬೇಡ ಅಂಥೇಳಿ ನಾನಿವತ್ತು ಒಂದು ವಿಡಿಯೋ ಸ್ಟಿಕ್ನ ಆರ್ಡ್ರ್ ಮಾಡಿದ್ದೀನಿ ರೀ. ವಿತ್ ಲೈಟಿಂಗ್ ಸ್ಟಿಕ್ ಆರ್ಡ್ರ್ ಮಾಡಿದ್ದೀನಿ ರೀ. ಲೈಟೂ ಬರ್ತೈತಿ. ಹಾಗಾಗಿ ನಾವು ಕುಂತ ಆರಾಮಾಗಿ ಎಲ್ಲಿ ಬೇಕಾದರೂ ನಿಂತು ಮಾತಾಡ್ಬೋದು, ಕುಂತು ಮಾತಾಡ್ಬೋದು. ಈ ರೀತಿ ಕಿಟಕಿ ಮುಂದೆ ಮಾತಾಡೋಕೆ ಉಪಯೋಗನೂ ಆಗಲ್ಲ ರೀ, ಯೂಸು ಆಗಲ್ಲ. ಹಾಗಾಗಿ ನಾವು ಈಸಿಯಾಗಿ ವಿಡಿಯೋನ ಮಾಡ್ಬೋದು ಅಂಥೇಳಿ ನಾನು ಇದನ್ನು ಮೀಶೋಲಿಂದ ಆರ್ಡ್ರ್ ಮಾಡಿದ್ದೆ ರೀ. ಇದಕ್ಕೆ 437 ರೂಪಾಯಿ ರೀ. ಆಮೇಲೆ ಸ್ವಲ್ಪ ಇದೇ ಐತ್ರಿ, ಇದು ನಮಗೆ ಎಷ್ಟು ಎತ್ತರ ಬೇಕು ಅಷ್ಟೇ ಇದನ್ನು ನಾವು ಮಾಡ್ಕೋಬೋದು. ನಾನು ನಿಮಗೆ ಬಿಸಿ ತೋರಿಸ್ತೀನಿ ನೋಡಿರಿ. ನನಗೊಬ್ರು ಕಮೆಂಟೂ ಮಾಡಿದ್ರಿ, ನೀವು ಸುಮ್ಮನೆ ಅಲ್ಲಿ ರೊಕ್ಕ ವೇಸ್ಟ್ ಮಾಡ್ತೀರಿ, ಒಂದು ಸ್ಟಿಕ್ ಆದರೂ ಆರ್ಡ್ರ್ ಮಾಡಿರಿ ಅಂಥೇಳಿ. ಅವ್ರು ಹೇಳಿದ್ದಕ್ಕಾದರೂ ನಾನು ಆರ್ಡ್ರ್ ಮಾಡಿದ್ದೆ ನೋಡಿರಿ. ಮಾಡಿನ ಒಂದು 8 ದಿವಸ ಆತು ರೀ. ಇವಾಗ ಮೀಶೋಲಿಂದ ಯಾಕೋ ಇದು ಬರತ್ತೈತೆ ರೀ, ಲೇಟಾಗಿ ಬರತ್ತವ್ರಿ ಪ್ರಾಡಕ್ಟ್ಸ್. ನಂದು ಇನ್ನೊಂದೆರಡು ಆರ್ಡ್ರ್ ಬರೋದಾವ್ರಿ. ಈ ರೀತಿ ಅಟ್ಯಾಚ್ ಮಾಡಿ ಇದು ಬಾಕ್ಸ್ ಇದು ಬಂದೈತೆ ರೀ ಸಪ್ರೇಟ್. ಕಟ್ ಮಾಡ್ಕೊಳ್ತಾರೆ. ಇದನ್ನು ಸಪ್ರೇಟ್ ಇಡೋಣ್ರಿ. ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಝಳಾಂಕಳ ಭಾಳ ಐತ್ರಿಪ್ಪ. ಫ್ಯಾನೂ ಇಲ್ಲ, ಒಂದು ಸ್ವಲ್ಪ ಓಪನ್ ಮಾಡಿದ್ದೀನಿ ರೀ. ಮತ್ತು ಚಲೋ ಬರಲಿಲ್ಲಪ್ಪ ಅಂತಂದ್ರೆ ನಮಗೆ ಹೊಳ್ ಕಳ್ಸಾಕೂ ಬರ್ತಿತ್ತಲ್ಲ ರೀ. ನಾನು ನೋಡ್ರಿ ಆರ್ಡ್ರ್ ಮಾಡಿದ್ದನ್ನು ಡ್ರೆಸ್ ಹಾಕೊಳತ್ತೀನಿ ರೀ. ಉದ್ದಗೈತ್ರಿ ಇದು, ಇಷ್ಟುದ್ದು ಬಂದೈತ್ರಿ ಸ್ಟಿಕ್. ಮತ್ತೇನು ಇಲ್ಲ ರೀ. ನಮ್ಮ ಕಡೆ 2 ಸ್ಟಿಕ್ ಇದ್ದು ರೀ, ಆದ್ರೆ ಅದು ಮುರಿದು ಬಿಟ್ಟೈತ್ರಿ. ನನಗೆ ಕುಂತು ವಿಡಿಯೋ ಮಾಡೋದು ಬೇಡ್ರಿ, ನಾನು ನಿಂತು ವಿಡಿಯೋ ಮಾಡ್ಬೇಕ್ರಿ. ಇದು ಯಾವ ರೀತಿ ಸೆಟ್ಟಿಂಗ್ ಬಂದೈತೆ. ಸ್ವಲ್ಪ ಇದು ಅದನ್ನು ಮುರಿತೈತ್ರಿಪ್ಪ. ಇದು ಈ ರೀತಿ ಬಂದೈತ್ರಿ. ಇದು ಬಿತ್ತರೆ ಅದ್ರದ್ದು ತೊಗೊಂಬರ್ತೈತಲ್ಲ, ಹೋಗಿ ಅಲ್ಲಿ ಹೋಗಿ ಬಿದ್ದಿತ್ರಿ, ಕೆಳಗೆ ಹೋಗಿ ತೊಗೊಂಡು ಬಂದಿದ್ದೀನಿ, ಹಾಕ್ತೀನಿ ರೀ. ಮತ್ತೆ ಅಲ್ಲಿ ಹೋದ್ರಿಪ್ಪ ಇದು. ಹಾಂ, ಈ ರೀತಿ ಖುಲ್ಲಾ ಬಂದೈತ್ರಿ. ಇದು ಖುಲ್ಲಾ ಒಂದೊಂದು ಸ್ವಲ್ಪ ಲೂಸ್ ಹಾಕವ್ರಿ ಇವು. ಈ ರೀತಿ ಇರ್ಬೋದ್ರಿ ಅದು, ಈ ರೀತಿ ಇಟ್ಕೊಂಡು ಅಂತ ಅನ್ಸತೈತ್ರಿ ನನಗೆ. ಫೋನ್ ಎಲ್ಲಿ ಹಾಕೋದ್ರಿ, ಏನೇನು ಸೆಟ್ಟಿಂಗ್ ಬಂದವ್ರಿಪ್ಪ. ಅದೊಂದು ಬಿಚ್ಚೊಂತಡ್ರಿ ಅಂದ್ರೆ ಗೊತ್ತಾಕೈತಿ ಯಾವ ಸೆಟ್ಟಿಂಗ್ ಬಂದೈತಿ. ಫೋನ್ ಎಲ್ಲಿ ಇಡೋದು ಅಂತ ಹೇಳಿ ನನಗೆ ಗೊತ್ತಾಗತ್ತಿಲ್ಲ. ಇಲ್ಲೇ ಎಲ್ಲರೂ ಇಡ್ಬೋದ್ರಿ ಅದು ಫೋನ್. ಹಾಗಾಗಿ ನಾನು ಇದೊಂದು ಓಪನ್ ಮಾಡಿ ತೋರಿಸ್ತೇನೆ ತಡ್ರಿ, ಇದ್ರೊಳಗೆ ಏನಾದರೂ ಬಂದಿರಬೇಕು ಅಂಥೇಳಿ. ಇದನ್ನು ನೀವು ಸೇಫ್ಟಿಯಾಗಿ ಇಟ್ಕೋಬೇಕ್ರಿ. ಇದನ್ನು ನೀವು ಕಟ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ರಿಟರ್ನ್ ಮಾಡೋದಿತ್ತಂದ್ರೆ ಅಷ್ಟೇ ನೀವು ಹಂಗೆ ಇಟ್ಕೊರಿ, ಇಲ್ಲದಂದ್ರೆ ಕಟ್ ಮಾಡ್ಬೋದು. ನಮ್ಮ ಕಡೆ ರಿಂಗ್ ಲೈಟ್ ಇತ್ರಿ ಒಂದು, ಆದ್ರೆ ಅದ್ರ ಸ್ಟ್ಯಾಂಡ್ ಫುಲ್ ಇದು ಬಂದೈತ್ರಿ. ಅದ್ರ ಸ್ಟ್ಯಾಂಡನೂ ಇಲ್ಲ ರೀ ರಿಂಗ್ ಲೈಟದು.
ಇದ್ರೊಳಗೂ ಏನಿಲ್ಲ ರೀ, ಖಾಲಿ ಪ್ಯಾಕೆಟ್. ಇದ್ರ ರಿಂಗ್ ಲೈಟ್ ಅಷ್ಟ ಬಂದೈತಿ ಏನ್ರಿ ಇದು. ಸಬ್ಸ್ಕ್ರೈಬರ್ ಫೋನ್ ಹಚ್ಚಿರ್ಬೇಕ್ರಿ. ಹಾಂ, ಚೀಟಿ ಬರ್ತೈತ್ರಿ. ಚೀಟಿ ಏನು ಬಂದೈತಪ್ಪ ಅಂತಂದ್ರೆ ಥ್ಯಾಂಕ್ ಯು ಅಂತ ಹೇಳಿ ಕಳಿಸಿದಾರೆ ರೀ ಮೀಶೋದೊಳಗೆ. ಥ್ಯಾಂಕ್ ಯು 5 ಸ್ಟಾರ್ ಕೊಡ್ಬೇಕಂತ ಹೇಳ್ರಿ ಪಾಪ. ಕೈಯಾಗ ಹಿಡ್ಕೊಂಡು ಅಂತಡ್ರಿಪ್ಪ. ಇಲ್ಲಿ ಬಂದೈತೆ ನೋಡ್ರಿ ಇದು. ಫೋನ್ ಹಾಕೋದ್ರಿ ಇದು. ಇದು ರಿಂಗ್ ಲೈಟ್ ಕಡೆ ಹಾಕ್ತಾರೆ ರೀ. ಅದು ನಾನು ನಿಮಗೆ ಸೆಟ್ ಮಾಡಿ ತೋರಿಸ್ತೇನೆ ರೀ. ಮತ್ತು ಇದು ಬಂದಿತ್ತು ರೀ ಏನೋ ಒಂದು. ಇದು ಬಂದೈತೆ ರೀ. ಇದಕ್ಕೆ ಹಾಕ್ತಾರೆ ರೀ. ಇಲ್ಲಿ ಇದಕ್ಕೆ ಹಾಕ್ತಾರೆ ರೀ. ಇದು ಹೆಂಗೆ ಹಾಕ್ತಾರೋ ನೋಡ್ತೀನಿ ತಡ್ರಿಪ್ಪ. ನಾನು ನೋಡಿ ಆಮೇಲೆ ಸೆಟ್ಟಿಂಗ್ ಮಾಡಿ ಇದು ಮಾಡ್ತೀನಿ ರೀ. ಫೈನಲಿ ನಮ್ದು ರಿಂಗ್ ಲೈಟ್ ಬಂತು ರೀ. ಇದು ಇಂಥದ್ದೈತೆ ರೀ ನನ್ನ ಕಡೆ ಒಂದು ರಿಂಗ್ ಲೈಟ್. ಹಾಗೆ ಹಾಳಿ ಹಾರುತ್ತೆ. ವೈರ್ ಅಷ್ಟು ದೊಡ್ಡದು ಬಂದಿದೆ ಅಂಥೇಳಿ ಕರೆಂಟ್ ಒಂದು ಹೋಗಿಬಿಟ್ಟಿದಾವೆ ರೀ. ಕರೆಂಟ್ ಬಂದ ಮೇಲೆ ಇದು ಮಾಡ್ತೀನಿ ರೀ. ವೈರ್ ದೊಡ್ಡದು ಬಂದಿತ್ತು ರೀ. ಇದು ರಿಂಗ್ ಲೈಟ್ ಇದೆ. ಇದು ರೀತಿ ಬಂದೈತೆ ರೀ. ಆಮೇಲೆ ಇದು ಕಲರ್ ಚೇಂಜ್ ಹಾಕೋರಿ. ಇವು ಬಟನ್ ಬಂದೈತೆ ನೋಡ್ರಿ. ಇದು ಆಫುದು ರೀ. ಆಮೇಲೆ ಇದೆಲ್ಲ ಡಿಮ್ ಕಲರ್ ಇದ್ರಿ. ಆಮೇಲೆ ಇದೆಲ್ಲ ಪ್ಲಸ್ ಹೈ ಇದ್ದವು ರೀ ಲೈಟಿಂದ. ಆಮೇಲೆ ಇದೇನಿದೆ ನೋಡ್ರಿ, ಕಲರ್ ಚೇಂಜ್ ಹಾಕೋರಿ. ಇವು ಸ್ವ್ಯಾಪ್ ಆಯ್ತಲ್ರಿ. ಇದು ಕಲರ್ ಚೇಂಜ್ ಆಕೈತಿ. ಇವಾಗ ಇದ್ರದ್ದೊಂದು ಇದರ ಸ್ಟಿಕ್ನ ರೆಡಿ ಮಾಡೋಣ್ರಿ ನಾವು. ಇಲ್ಲೇ ಇದು ಸ್ಟ್ಯಾಂಡ್ ರೀ. ಈ ರೀತಿ ಇಟ್ಟಿದ್ದೀನಿ. ಈ ರೀತಿ ಕರೆಕ್ಟಾಗಿ ಅದು ಬರಾಕ ಇಲ್ಲಿ ಒಂದು ಇದೈತ್ರಿ. ಅದು ಲೂಸ್ ಆಮೇಲೆ ಫಿಟ್ ಮಾಡ್ಕೊಳ್ಳೋದು. ನೀವು ಲೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಅಗಲ್ ಆಕೈತ್ರಿ. ನೀವು ಫಿಟ್ ಮಾಡ್ಕೊಂಡ್ರೆ ಆಗ ಮುಂದೆ ಬರ್ತೈತ್ರಿ ಅದು. ಆಮೇಲೆ ಇದು 7 ಫುಟ್ ಮಟಾನು ಎತ್ತರ ಆಕೈತ್ರಿ. ಇದು ಇಲ್ಲಿ ನೋಡ್ಬೋದು ನೀವೇನು. ಈ ರೀತಿ ಸ್ವಲ್ಪ ಲೂಸ್ ಮಾಡಿದ್ವಿಪ್ಪ ಅಂತಂದ್ರೆ ನಾವು ಇದು ಎತ್ತರ ಆಕೈತ್ರಿ. ಆಮೇಲೆ ಸ್ವಲ್ಪ ಫಿಟ್ ಲೂಸ್ ಮಾಡಿದ್ವಿ ಅಂತ ಮತ್ತೆ ಕೆಳಗೆ ಬರ್ತೈತಿ. ಇದ್ರದ್ದು ಫಸ್ಟ್ ನಾವು ಸೆಟ್ಟಿಂಗ್ ನೋಡ್ಕೊಳ್ಳೋಣ ರೀ. ಆಮೇಲೆ ಇದನ್ನು ಫುಲ್ ಸೆಟ್ ಮಾಡ್ಕೊಳ್ಳೋಣ. ಇದು ಫೋನ್ ಇಡೋ ಸ್ಟ್ಯಾಂಡ್ ಬಂದೈತ್ರಿ. ಇದ್ರೊಳಗೆ ಇದು ಬಂದೈತಿ. ಇದು ಫೋನ್ನ ರೊಟೇಟ್ ಮಾಡ್ತೈತ್ರಿ. ಇದು ಈ ರೀತಿ ನಮಗೆ ಕೆಳಗೆ ಬಗ್ಬೇಕಂದ್ರೆ ಕೆಳಗೆ ಈ ರೀತಿ ಬಂದೈತಲ್ಲ ರೀ. ಇದ್ರೊಳಗೆ ಇದನ್ನು ಹಾಕ್ಕೋಬೇಕು. ಹಾಕಿ ಇದರ ಮೇಲಿದ್ದು ಹಾಕ್ಕೋಬೇಕ್ರಿ. ಈ ರೀತಿ ತಿರುಗಿಸ್ಕೊಳ್ಳೋಣ ರೀ. ಇದು ಇವಾಗ ನಾವು ಇದನ್ನು ಸ್ವಲ್ಪ ಎತ್ತರ ಮಾಡ್ಕೊಳ್ಳೋಣ ರೀ. ಅಂದರೆ ನಾವು ಸ್ವಲ್ಪ ರಿಂಗ್ ಲೈಟ್ ಅದೆಲ್ಲ ಹಾಕತ್ತೀನಲ್ಲ ರೀ, ಹಾಗಾಗಿ ಸ್ವಲ್ಪ ಮೇಲ್ ಮಾಡೋಣ ರೀ. ನೋಡ್ರಿ ಯಾವ ರೀತಿ ಮೇಲಾಗತ್ತಿತ್ತಪ್ಪ ಅಂತಂದ್ರೆ ನಮಗೆ ಇನ್ನೂ ಸ್ವಲ್ಪ ಬೇಕಪ್ಪ ಅಂತಂದ್ರೆ ನಾವು ಇನ್ನೂ ಸ್ವಲ್ಪನೂ ಮಾಡ್ಕೋಬೋದು. ಇವಾಗಿದ್ದು ನಾವು ಮೇಲ್ ಮಾಡ್ಕೊಂಡಿದ್ದಾದ್ರೆ ಸ್ವಲ್ಪ ಫಿಟ್ ಮಾಡ್ಬೇಕು. ಈಗ ಇದು ಇಲ್ಲತ್ತಂದ್ರೆ ನಾವು ವಿಡಿಯೋ ಮಾಡಬೇಕಾದ್ರೆ ಕೆಳಗೆ ಬಂದುಬಿಡ್ತೈತೆ ಅದು. ಹಾಗಾಗಿ ಇದು ಸ್ವಲ್ಪ ಲೂಸ್ ಮಾಡಿ ಇದು ನಾವು ಈ ರೀತಿ ಮೇಲೆ ಇಷ್ಟು ಮಾಡಿರಿ. ಇಷ್ಟಾದರೆ ಸಾಕ್ರಿ ನಮಗೆ. ಇವಾಗ ಫಿಟ್ ಮಾಡ್ಕೊಳ್ಳೋಣ್ರಿ. ಇದು ಈ ರೀತಿ ಫಿಟ್ ಮಾಡ್ಕೊಂಡೆ ರೀ ನಾನು. ಫಿಟ್ ಮಾಡಿಕೊಂಡು ಇವಾಗ ಇಲ್ಲಿ ಇದು ಬಂದೈತಲ್ಲ ರೀ, ಇದು ನಾವು ರಿಂಗ್ ಲೈಟ್ ನಮಗೆ ಯಾವ ರೀತಿ ಬೇಕೋ ಆ ರೀತಿ ರೊಟೇಟ್ ಆಕೈತಿ. ಇದನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ. ಈ ರೀತಿ ತಿರುಗಿಸ್ಕೊಳ್ಳೋಣ ಫಿಟ್ಟಾಗಿ. ಇವಾಗ ನಾವು ನಮ್ಮದು ರಿಂಗ್ ಲೈಟದು ಇಲ್ಲಿ ಇದು ಬಂದೈತಲ್ಲ ರೀ, ಇದಕ್ಕೆ ನಾವು ಇದನ್ನು ಈ ರೀತಿ ತಿರುಗಿಸ್ಕೊಳ್ಳೋಣ್ರಿ. ಇವಾಗ ಇಲ್ಲಿ ನಾವು ಇವಾಗ ವಿಡಿಯೋ ಮಾಡೋದನ್ನು ನಾನು ಪರ್ಫೆಕ್ಟಾಗಿ ಇಲ್ಲೇ ಒಂದು ಇದು ಇರ್ತೈತೆ ರೀ, ಇಲ್ಲೇ ಫಿಟ್ ಮಾಡೋದು. ಅಲ್ಲೇ ಇದನ್ನು ಹಾಕಿ ಫಿಟ್ ಮಾಡಿದೆ ರೀ. ಇದನ್ನು ನೀವು ಜಾಸ್ತಿ ತಿರುಗಿಸಕ್ಕೆ ಹೋಗ್ಬೇಡ್ರಿ, ಮತ್ತು ಇದು ಆಗಿಬಿಡ್ತೈತೆ, ಡ್ಯಾಮೇಜ್ ಆಕೈತಿ. ಹಾಗಾಗಿ ನೋಡ್ಬೋದು ನೀವು. ಕರೆಂಟ್ ಹೋಗಿದ್ದೀರಿ ಇಲ್ಲತ್ತಂದ್ರೆ ನಾನು ಇದನ್ನು ಮಾಡಿ ತೋರಿಸಿದ್ದೀರಿ. ಲೈಟ್ ಹಚ್ಚಿ ಸ್ವಲ್ಪ ಕರೆಂಟ್ ಬಂತಂದ್ರೆ ನಾನು ನಿಮಗೆ ಆಮೇಲೆ ತೋರಿಸ್ತೇನೆ ರೀ. ನೋಡ್ಬೋದು ನೀವಿಲ್ಲೇ ಯಾವ ರೀತಿ ನಮ್ಮದು ರಿಂಗ್ ಲೈಟ್ ಸ್ಟ್ಯಾಂಡ್ ರೆಡಿ ಆಯ್ತು ಅಂಥೇಳಿ. ಇವಾಗ ಜಸ್ಟ್ ಬಂತ್ರಿ ಕರೆಂಟ್, ಹಾಗಾಗಿ ಇದನ್ನು ಈ ರೀತಿ ಮಾಡ್ಕೊಳ್ಳೋಣ್ರಿ.
ಕರೆಕ್ಟಾಗಿ ಕುಂದ್ರಾತೆ ಇಲ್ಲ ರೀ ಇದು ಕರೆಂಟ್ ಬಂದೈತಲ್ಲ ರೀ ಇವಾಗ ಇದನ್ನು ಸ್ವಿಚ್ ಆನ್ ಮಾಡೋಣ್ರಿ ಇಲ್ಲಿ ನೋಡ್ರಿ ಇಲ್ಲಿ ಲೈಟ್ ಯಾವ ರೀತಿ ಹತ್ತೈತಿ ಅಂತಂದು ಇದು ಆನ್ ಮಾಡೋದ್ರಿ ಇದು ಒತ್ತಿಕಿದ್ರೆ ಆನ್ ಆಕೈತಿ ಬಂದ್ರೆ ಇದು ಆಕೈತಿ ಆಮೇಲೆ ಮೈನಸ್ ರೀ ಡಿಮ್ ಆಕೈತಿ ಕಲರ್ ಆಮೇಲೆ ಇದು ಕಲರ್ ಚೇಂಜ್ ಆಕೈತಿ ರೀ ಅದ ಆಲ್ ಕಲರ್ಸ್ ಹಾಕವು ಆಮೇಲೆ ಇದು ಪ್ಲಸ್ ಮಾರ್ಕ್ ರೀ ನಿಮಗೆ ಕಲರ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಈ ರೀತಿ ಮಾಡ್ಕೋಬೋದು ವಾವ್ ಈ ಕಲರ್ ಇಡೋಣ್ರಿ ಈಗ ಇಲ್ಲಿ ನೋಡ್ರಿ ಇವಾಗ ಯಾವ ರೀತಿ ವಿಡಿಯೋ ಮಾಡೋದು ಅಂಥೇಳಿ ನನಗೆ ಫುಲ್ ಖುಷಿ ಆಗತ್ತೈತೆ ರೀ ಅಲ್ಲಿ ಇದ್ರ ಕಡೆ ನಿಂತಿದ್ದು ಮಾಡಬೇಕಾಗಿತ್ರಿಪ್ಪ ಎಲ್ಲ ನಂದು ಮುಖ ನೋಡ್ಕೊಂಡು ನಿಂತ್ಬಿಡ್ತಿದ್ದು ಸ್ವಲ್ಪ ಮುಜುಗರ ಆದಂಗೆ ಆಕೈತ್ರಿ ಯಾರಿಗೆ ಮುಜುಗರ ಇಲ್ಲ ಎಲ್ಲರಿಗೂ ಮುಜುಗರ ಇರ್ತೈತಿ ಆಮೇಲೆ ನಮ್ಮ ಬೆಕ್ಕು ಮಕ್ಕೊಂಡೈತೆ ನೋಡ್ರಿ ಚಿಂಟು ಅಲ್ಲೇ ನಮ್ಮ ಚಿಂಟು ರೀ ಇದು ಹಾಯ್ ನೋಡಿದ್ರಲ್ರಿಪ್ಪ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಮತ್ತು ಇದರ ಪ್ರಾಡಕ್ಟ್ ನಿಮಗೆ ಬೇಕು ಅಂತಂದ್ರೆ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ ಲಿಂಕ್ ಹಾಕಿರಿ ಅಂಥೇಳಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ದೊಳಗೆ ಲಿಂಕ್ ಹಾಕಿರ್ತೀನಿ ಹೋಗಿ ನೀವು ಮೀಶೋದೊಳಗೆ ಈಸಿ ರೀತಿಯಿಂದ ನೀವು ತೊಗೋಬೋದು ಕಮ್ಮಿ ಪ್ರೈಸ್ ಐತ್ರಿ ಆಮೇಲೆ ಬೆಸ್ಟ್ ಕ್ವಾಲಿಟಿ ಐತಿ ಆಮೇಲೆ ಬೆಸ್ಟ್ ಪ್ರಾಡಕ್ಟ್ ಐತ್ರಿ ಲೈಟ್ ಅಂಕರ್ ಅಷ್ಟು ಸೂಪರ್ ಐತಿ ಆಮೇಲೆ ಲೈಟ್ ನಾವು ಚೇಂಜೂ ಮಾಡ್ಕೋಬೋದು ರೀ ಅದೇ ಲೈಟ್ ಚೇಂಜ್ ಆಕೈತೆ ರೀ ಫುಲ್ ವೈಟ್ ಬೇಕಂದ್ರೆ ಸ್ವಲ್ಪ ನಾವು ಇದನ್ನು ಬಟನ್ ನೋಡ್ರಿ ಜಾಸ್ತಿ ಇದನ್ನು ಹಾಕೈತಿ ಸೂಪರ್ ಐತ್ರಿ ಮಸ್ತ್ ಐತಿ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಕೇರ್ ಬಾಯ್